ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. PhD ಬೈ DJ ಯೂಟ್ಯೂಬ್ ಚಾನಲ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕ 21 ದಿನಗಳ ಈ ಒಂದು ಕಥಾ ಮಾಲಿಕೆಯ 6ನೇ ದಿವಸದ ಕಥಾಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ವಿಶ್ವಾಮಿತ್ರ ಮಹರ್ಷಿಗಳು ಮಿಥಿಲೆಗೆ ಬರುತ್ತಾರೆ. ಮಿಥಿಲೆಗೆ ಬಂದಂತಹ ರಾಮ ಲಕ್ಷ್ಮಣರನ್ನು ಮತ್ತು ವಿಶ್ವಾಮಿತ್ರರನ್ನು ಮಿಥಿಲೆಯ ರಾಜನಾದಂತಹ ಜನಕ ಮಹಾರಾಜ ಬಹಳ ಗೌರವಗಳಿಂದ ಅವರನ್ನು ಸ್ವಾಗತಿಸಿ ಸತ್ಕರಿಸುತ್ತಾನೆ. ಆನಂತರ ಅವರ ವಿಶ್ರಾಂತಿಯ ಸಮಯದಲ್ಲಿ ಕೆಲವು ವಿಚಾರಗಳನ್ನು ಅವರಿಗೆ ತಿಳಿಸುತ್ತಾನೆ. ಅದೇನೆಂದರೆ, ತನ್ನಲ್ಲಿರುವಂತಹ ಶಿವಧನಸ್ಸುವಿನ ಬಗ್ಗೆ ಕೆಲವು ವಿಚಾರಗಳನ್ನು ಹೀಗೆ ಹೇಳುತ್ತಾನೆ. ಮಹರ್ಷಿಗಳೇ, ಈ ಶಿವಧನಸ್ಸು ಸಾಕ್ಷಾತ್ ಪರಮೇಶ್ವರನದ್ದು. ದಕ್ಷ ಯಜ್ಞದ ಸಮಯದಲ್ಲಿ ಪರಮೇಶ್ವರನಿಂದಲೇ ಈ ಶಿವಧನಸ್ಸು ಸೃಷ್ಟಿಯಾಯಿತು. ತದನಂತರ ಯಜ್ಞವು ಮುಗಿದ ಮೇಲೆ ದೇವತೆಗಳು ಕೇಳಿಕೊಳ್ಳಲಾಗಿ ಈ ಶಿವಧನಸ್ಸನ್ನು ಪರಮೇಶ್ವರನು ದೇವತೆಗಳಿಗೆ ನೀಡಿದ್ದನು. ನಮ್ಮ ತಲೆಮಾರಿನವರು ಒಬ್ಬರು ಈ ಒಂದು ಯಜ್ಞವನ್ನು ಮಾಡಿದ್ದ ಕಾರಣ ಈ ಯಜ್ಞದಿಂದ ಸಂಪನ್ನರಾದಂತಹ ಸಂತೋಷಗೊಂಡ ದೇವತೆಗಳು ಬಹಳ ಸಂತೋಷದಿಂದ ಈ ಶಿವಧನಸ್ಸನ್ನು ನಮ್ಮ ತಲೆಮಾರಿನವರಿಗೆ ನೀಡಿದರು. ಅಂದಿನಿಂದ ಇಂದಿನವರೆಗೂ ಕೂಡ ಈ ಶಿವಧನಸ್ಸು ನಮ್ಮ ಅರಮನೆಯಲ್ಲಿಯೇ ಪೂಜೆಗೊಂಡು ಇಲ್ಲಿಯೇ ಇದೆ. ಮತ್ತೊಂದು ವಿಚಾರವನ್ನು ಜನಕ ಮಹಾರಾಜನು ವಿಶ್ವಾಮಿತ್ರ ಮತ್ತು ರಾಮಲಕ್ಷ್ಮಣರಿಗೆ ತಿಳಿಸುತ್ತಾನೆ. ಅದೇನೆಂದರೆ, ಮಹರ್ಷಿಗಳೇ, ಒಂದು ಯಜ್ಞವನ್ನು ಮಾಡಲು ನಾನು ಭೂಮಿಯನ್ನು ಪರೀಕ್ಷೆ ಮಾಡುವಾಗ ಭೂಮಿಯಲ್ಲಿ ನೇಗಿಲಿಗೆ ಒಂದು ಪೆಟ್ಟಿಗೆ ಸಿಗುತ್ತದೆ. ಆ ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ಒಂದು ಸುಂದರವಾದ ಹೆಣ್ಣು ಮಗು ಇತ್ತು. ಆ ಮಗುವನ್ನು ಸಾಕಿ ಬೆಳೆಸಿದ್ದೇನೆ. ಆ ಮಗುವೇ ನನ್ನ ಮಗಳು ಸೀತೆ. ಈ ಎರಡು ವಿಚಾರಗಳನ್ನು ಜನಕ ಮಹಾರಾಜನು ವಿಶ್ವಾಮಿತ್ರರಿಗೆ ತಿಳಿಸುತ್ತಾನೆ. ಈ ಎರಡು ವಿಚಾರದ ಜೊತೆ ಮತ್ತೊಂದು ವಿಚಾರವನ್ನು ಕೂಡ ವಿಶ್ವಾಮಿತ್ರ ಮಹರ್ಷಿಗಳಿಗೆ ಜನಕ ಮಹಾರಾಜ ತಿಳಿಸುತ್ತಾನೆ. ಅದೇನೆಂದರೆ, ನಾಳೆ ನಡೆಯುವ ಸ್ವಯಂವರದಲ್ಲಿ ಈ ಶಿವಧನಸ್ಸನ್ನು ಯಾರು ಭೇದಿಸುತ್ತಾರೋ ಅವರಿಗೆ ನನ್ನ ಮಗಳಾದ ಸೀತೆಯನ್ನು ಕೊಟ್ಟು ಮದುವೆ ಮಾಡುವುದಾಗಿ ನಾನು ಪ್ರತಿಜ್ಞೆ ಮಾಡಿದ್ದೇನೆ. ಈ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸಲು ನನಗೆ ಸಂತೋಷವಾಗುತ್ತದೆ ಎಂದು ಹೇಳಿ ಜನಕ ಮಹಾರಾಜ ಅವರಿಗೆ ವಿಶ್ರಾಂತಿಯನ್ನು ಕೋರಿ ನಮಸ್ಕಾರ ಮಾಡಿ ಹೊರಡುತ್ತಾನೆ ಅಲ್ಲಿಂದ. ಈಗ ಅಲ್ಲಿ ಉಳಿದಿಂತವರು ವಿಶ್ವಾಮಿತ್ರ, ರಾಮ, ಲಕ್ಷ್ಮಣ ಮತ್ತು ಜನಕರಾಜನ ಕುಲಗುರುಗಳಾದಂತಹ ಶತಾನಂದರು ವಿಶ್ವಾಮಿತ್ರರಿಂದ ಒಂದು ಮಾಹಿತಿಯನ್ನು ಪಡೆಯುತ್ತಾನೆ. ಅದೇನೆಂದರೆ, ಅರಣ್ಯದಿಂದ ಬರುವಾಗ ಶ್ರೀರಾಮನ ಪಾದಸ್ಪರ್ಶದಿಂದ ಈತನ ತಾಯಿಯಾದ ಅಹಲ್ಯೆಗೆ ಶಾಪ ವಿಮೋಚನೆಯಾದಂತಹ ವಿಚಾರ. ಈ ವಿಚಾರವನ್ನು ಕೇಳಿ ಶತಾನಂದನು ಬಹಳ ಆನಂದ ಪಡುತ್ತಾನೆ. ಆನಂತರ ವಿಶ್ವಾಮಿತ್ರನನ್ನು ನೋಡುತ್ತಾ ಅವರಿಗೆ ನಮಸ್ಕರಿಸಿ ಈ ವಿಶ್ವಾಮಿತ್ರರ ಕಥೆಯನ್ನು ರಾಮಲಕ್ಷ್ಮಣರಿಗೆ ತಿಳಿಸುತ್ತಾನೆ. ಅದೇನೆಂದರೆ, ವಿಶ್ವಾಮಿತ್ರರು ಸಾಮಾನ್ಯರಲ್ಲ, ಅವರು ಕ್ಷತ್ರಿಯ ರಾಜರು, ಗಾದಿಪುತ್ರ ಅವರು. ಒಮ್ಮೆ ಈ ವಿಶ್ವಾಮಿತ್ರ ಮಹರ್ಷಿಗಳು ಪರಿವಾರ ಸಮೇತ ವಸಿಷ್ಠ ಮಹಾಮುನಿಗಳ ಆಶ್ರಮಕ್ಕೆ ಬರುತ್ತಾರೆ. ಆಶ್ರಮಕ್ಕೆ ಬಂದಂತಹ ಅಷ್ಟೂ ಜನರಿಗೂ ವಸಿಷ್ಠರು ಊಟೋಪಚಾರ ಮಾಡಿ ಸತ್ಕರಿಸುತ್ತಾರೆ. ಅದು ಹೇಗೆ ಸಾಧ್ಯವಾಯಿತೆಂದು ವಿಶ್ವಾಮಿತ್ರನು ಗಮನಿಸುತ್ತಿರುತ್ತಾನೆ. ವಸಿಷ್ಠರಲ್ಲ ಬಳಿಯಲ್ಲಿದ್ದಂತಹ ಕಾಮಧೇನುವಿನಿಂದ ಇದೆಲ್ಲವೂ ಸಾಧ್ಯವಾಯಿತು ಎಂಬುದನ್ನು ಗಮನಿಸಿದ ವಿಶ್ವಾಮಿತ್ರನು ವಸಿಷ್ಠರಿಗೆ ಆ ಕಾಮಧೇನುವನ್ನು ತನಗೇ ನೀಡುವಂತೆ ಕೇಳುತ್ತಾನೆ. ಆದರೆ ವಸಿಷ್ಠರು ಇದಕ್ಕೆ ಒಪ್ಪುವುದಿಲ್ಲ. ಇದರಿಂದ ಕುಪಿತಗೊಂಡಂತಹ ವಿಶ್ವಾಮಿತ್ರನು ಆ ಕಾಮಧೇನುವನ್ನು ತಾನೇ ಎಳೆದೊಯ್ಯಲು ಹೋಗುತ್ತಾನೆ. ಆದರೆ ಕಾಮಧೇನುವಿನಿಂದ ಸೃಷ್ಟಿಯಾದಂತಹ ಅಸಂಖ್ಯ ಸೈನಿಕರು ಈ ವಿಶ್ವಾಮಿತ್ರನ ಸೈನಿಕರೆಲ್ಲರನ್ನು ಧ್ವಂಸ ಮಾಡುತ್ತಾರೆ. ಕೊನೆಗೆ ವಸಿಷ್ಠರು ಕೂಡ ಈ ವಿಶ್ವಾಮಿತ್ರನ ಜೊತೆಯಲ್ಲಿ ಬಂದಿದ್ದಂತಹ ಆತನ 100 ಮಕ್ಕಳನ್ನು ಭಸ್ಮ ಮಾಡಿಬಿಡುತ್ತಾರೆ. ಅವಮಾನಗೊಂಡ, ದುಃಖಗೊಂಡ, ಕೋಪಗೊಂಡ ವಿಶ್ವಾಮಿತ್ರನು ತನ್ನ ರಾಜ್ಯಕ್ಕೆ ಹಿಂದಿರುಗುತ್ತಾನೆ.
ಇನ್ನು ಉಳಿದ ಒಬ್ಬ ಮಗನಿಗೆ ಸಮಸ್ತ ರಾಜ್ಯವನ್ನು ಅರ್ಪಿಸಿ ತಾನು ತಪಸ್ಸು ಮಾಡಲು ತೆರಳುತ್ತಾನೆ. ತಪಸ್ಸನ್ನು ಮಾಡಿ ತಪಸ್ಸಿನಿಂದ ಫಲವನ್ನು ಪಡೆದು ಮತ್ತೆ ವಿಶ್ವಾಮಿತ್ರರ ಮೇಲೆ ಆಕ್ರಮಣ ಮಾಡಲು ಬರುತ್ತಾರೆ. ಆದರೆ ವಸಿಷ್ಠ ಮಹರ್ಷಿಗಳ ತಪೋಬಲದ ಮುಂದೆ ವಿಶ್ವಾಮಿತ್ರನ ತಪಸ್ಸಿನ ಫಲ ಯಾವುದೂ ಕೂಡ ಪ್ರಯೋಜನಕ್ಕೆ ಬರುವುದಿಲ್ಲ. ಇದರಿಂದ ಮತ್ತಷ್ಟು ಕುಪಿತಗೊಂಡಂತಹ ವಿಶ್ವಾಮಿತ್ರ ಈ ಕ್ಷತ್ರಿಯ ಕುಲಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾ ಮತ್ತೆ ಘನಘೋರ ತಪಸ್ಸನ್ನು ಮಾಡಲು ಹೊರಡುತ್ತಾರೆ. ಹಾಗೆಯೇ ಅನೇಕ ಅಡೆತಡೆಗಳು ಬಂದರೂ ಕೂಡ ವಿಶ್ವಾಮಿತ್ರ ಮಹರ್ಷಿಗಳು ಘನಘೋರ ತಪಸ್ಸನ್ನು ಆಚರಿಸಿ ಬ್ರಹ್ಮರ್ಷಿಯ ಪದವಿಯನ್ನು ಪಡೆಯುತ್ತಾರೆ ಎಂಬುದಾಗಿ ಈ ಕಥೆಯನ್ನು ಶತಾನಂದನು ರಾಮಲಕ್ಷ್ಮಣರಿಗೆ ತಿಳಿಸುತ್ತಾರೆ. ರಾಗಭೋಗಗಳಿಂದ ಕೂಡಿದಂತಹ ಕ್ಷತ್ರಿಯನಾದಂತಹ ವಿಶ್ವಾಮಿತ್ರನು ಬ್ರಹ್ಮರ್ಷಿಯಾದ ಕಥೆಯನ್ನು ಕೇಳಿ ರಾಮಲಕ್ಷ್ಮಣರು ಬಹಳ ಸಂತೋಷ ಪಡುತ್ತಾರೆ. ತದನಂತರ ಅವರೆಲ್ಲರೂ ಶಯನಗೃಹಕ್ಕೆ ತೆರಳುತ್ತಾರೆ. ಮಾರನೇ ದಿನ ಮಿಥಿಲೆಯ ಸಭಾಭವನದಲ್ಲಿ ಸೀತೆಯ ಸ್ವಯಂವರ ಏರ್ಪಟ್ಟಿದೆ. ಅನೇಕ ದೇಶಗಳಿಂದ ರಾಜ ಮಹಾರಾಜರುಗಳು ಉಪಸ್ಥಿತರಾಗಿದ್ದಾರೆ. ಶಿವಧನಸ್ಸಿನ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಪ್ರತಿಯೊಬ್ಬರೂ ಕೂಡ ಶಿವಧನಸ್ಸನ್ನು ತಾನೇ ಎದೆಯೇರಿಸಿ ಸೀತೆಯನ್ನು ಪಡೆಯುತ್ತೇನೆಂಬ ಆತ್ಮವಿಶ್ವಾಸದಿಂದ ಕುಳಿತಿದ್ದಾರೆ. ಎಲ್ಲರೂ ಒಬ್ಬೊಬ್ಬರಾಗಿ ಪ್ರಯತ್ನ ಪಡುತ್ತಿದ್ದಾರೆ. ಆದರೆ ಯಾರಿಗೂ ಕೂಡ ಶಿವಧನಸ್ಸನ್ನು ಅಲುಗಾಡಿಸಲು ಕೂಡ ಆಗುವುದಿಲ್ಲ. ಅಂತಿಮವಾಗಿ ವಿಶ್ವಾಮಿತ್ರ ಮಹರ್ಷಿಗಳ ಸೂಚನೆಯ ಮೇರೆಗೆ ಶ್ರೀರಾಮನು ವಿಶ್ವಾಮಿತ್ರ ಮಹರ್ಷಿಗಳ ಆಶೀರ್ವಾದವನ್ನು ಪಡೆದು ಶಿವಧನಸ್ಸಿನ ಬಳಿಯಲ್ಲಿ ಬಂದು ನಿಂತುಕೊಳ್ಳುತ್ತಾನೆ. ಶಿವಧನಸ್ಸಿಗೆ ನಮಸ್ಕರಿಸಿ ಸೀತೆಯನ್ನೊಮ್ಮೆ ನೋಡಿ ಆಕೆಯನ್ನು ತನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಶಿವಧನಸ್ಸನ್ನು ಏಕಕಾಲಕ್ಕೆ ಬಹಳ ಸರಳವಾಗಿ ಎತ್ತಿಬಿಡುತ್ತಾರೆ. ಎತ್ತಿದ ನಂತರ ಶಿವಧನಸ್ಸಿಗೆ ಎದೆ ಏರಿಸಲು ಹೋದಾಗ ಬಿಲ್ಲು ತುಂಡಾಗುತ್ತದೆ. ತುಂಡಾದ ಬಿಲ್ಲನ್ನು ಪಕ್ಕಕ್ಕೆ ಇಡುತ್ತಾರೆ. ಅಲ್ಲಿಗೆ ಜನಕ ಮಹಾರಾಜನ ಪ್ರತಿಜ್ಞೆ ಸಂಪೂರ್ಣವಾಗುತ್ತದೆ. ಜನಕ ಮಹಾರಾಜನು ತನ್ನ ಮಗಳಾದ ಸೀತೆಗೆ ಶ್ರೀರಾಮನಿಗೆ ಹೋಗಿ ಮಾಲಾರ್ಪಣೆ ಮಾಡಲು ಆಜ್ಞೆ ಮಾಡುತ್ತಾರೆ, ಆದೇಶ ನೀಡುತ್ತಾರೆ. ತಂದೆಯ ಆದೇಶದಂತೆ ಸೀತೆಯು ಶ್ರೀರಾಮನ ಬಳಿಗೆ ಬಂದು ಮಾಲಾರ್ಪಣೆ ಮಾಡುತ್ತಾಳೆ. ಇಲ್ಲಿಗೆ ಸೀತೆಯ ಸ್ವಯಂವರ ಮುಕ್ತಾಯವಾಗುತ್ತದೆ. ತದನಂತರ ಗುರುಗಳು, ಹಿರಿಯರು ಎಲ್ಲರೂ ಸೇರಿ ಈ ವಿಚಾರವನ್ನು ಅಯೋಧ್ಯೆಗೆ ತಿಳಿಸುವಂತೆ ಜನಕ ಮಹಾರಾಜನಿಗೆ ಹೇಳುತ್ತಾರೆ. ಅದರಂತೆಯೇ ಅಯೋಧ್ಯೆಗೆ ವಿಷಯವನ್ನು ದೂತರ ಮೂಲಕ ಕಳಿಸುತ್ತಾರೆ. ಅಯೋಧ್ಯೆಯಿಂದ ದಶರಥ ಮಹಾರಾಜ ಮತ್ತು ಅಲ್ಲಿಯ ಗುರುಗಳು, ಪುರೋಹಿತರು ಇವರೆಲ್ಲರೂ ಬಂದ ನಂತರ ಎಲ್ಲರೂ ಸೇರಿ ಮದುವೆಯನ್ನು ಅದ್ಧೂರಿಯಾಗಿ ಮಾಡಲು ಗುರು ಹಿರಿಯರು ನಿಶ್ಚಯಿಸುತ್ತಾರೆ. ಜೊತೆಗೆ ರಾಮ ಮತ್ತು ಸೀತೆಯ ಮದುವೆಯ ಜೊತೆಯಲ್ಲಿಯೇ ಜನಕನಿಗೆ ಮತ್ತೊಬ್ಬ ಮಗಳಿರುತ್ತಾಳೆ. ಅವಳು ಊರ್ಮಿಳೆ. ಆಕೆಯನ್ನು ಲಕ್ಷ್ಮಣನಿಗೆ ಕೊಡುವಂತೆ ಹಾಗೂ ಜನಕ ಮಹಾರಾಜನ ಮತ್ತೊಬ್ಬ ಸಹೋದರ ಕುಶಧ್ವಜ ಅಂತ ಇರ್ತಾನೆ, ಆತನಿಗೆ ಇಬ್ಬರು ಮಕ್ಕಳಿರ್ತಾರೆ, ಮಾಂಡವಿ ಮತ್ತು ಶ್ರುತಿಕೀರ್ತಿ ಅಂತ. ಮಾಂಡವಿಯನ್ನು ಭರತನಿಗೆ ಮತ್ತು ಶ್ರುತಿಕೀರ್ತಿಯನ್ನು ಶತ್ರುಘ್ನನಿಗೆ ಕೊಟ್ಟು ಮದುವೆ ಮಾಡಲು ನಿರ್ಧರಿಸುತ್ತಾರೆ. ಇದರಿಂದ ಸಂಪೂರ್ಣವಾಗಿ ಮಿಥಿಲೆಯ ಹಬ್ಬದ ವಾತಾವರಣದಿಂದ ತುಂಬಿ ತುಳುಕುತ್ತಿದೆ. ಅಯೋಧ್ಯೆಯಿಂದ ಎಲ್ಲರೂ ಬಂದ ನಂತರ ಮಿಥಿಲೆಯ ಜನರು ಎಲ್ಲರೂ ಸೇರಿ ಮದುವೆ ಎಂದರೆ ಕೇವಲ ಒಂದು ಗಂಡು ಮತ್ತು ಹೆಣ್ಣಿನ ಮಧ್ಯೆ ನಡೆಯುವಂತಹ ಒಂದು ವಿಧಾನವಲ್ಲ. ಇದು ಎರಡು ರಾಜ್ಯಗಳ, ಎರಡು ಸಂಪ್ರದಾಯಗಳ, ಎರಡು ದೇಶದ ಪ್ರಜೆಗಳ ನಡುವೆ ನಡೆಯುವಂತಹ ಒಂದು ಮಹಾನ್ ಉತ್ಸವ ಆಗಬೇಕು ಎಂದು ಗುರುಗಳು ಹೇಳುತ್ತಾರೆ. ಅದರಂತೆ ಮಿಥಿಲೆಯಲ್ಲಿ ಸೀತಾರಾಮ ಕಲ್ಯಾಣ ಅದ್ಧೂರಿಯಾಗಿ ನಡೆಯುತ್ತದೆ. ಮದುವೆಯಾದ ನಂತರ ಎಲ್ಲರೂ ಕೂಡ ಆನಂದವಾಗಿ ಸಂತೋಷದಲ್ಲಿ ಮುಳುಗಿದ್ದಾರೆ. ವೀಕ್ಷಕರೇ, ಮದುವೆ ಎಂದರೆ ಹೇಗೆ ನಡೆಯಬೇಕು, ಮದುವೆ ಎಂದರೆ ಏನು ಎಂಬುದನ್ನು ಜಗತ್ತಿಗೆ ಸಂದೇಶ ನೀಡಿದ ರಾಮಾಯಣ ಕೇವಲ ಒಂದು ಕಥೆಯಲ್ಲ, ಇದೊಂದು ಮಹಾನ್ ಕಾವ್ಯ. ವೀಕ್ಷಕರೇ, ಮನಸ್ಸಿನ ಅನೇಕ ಸಮಸ್ಯೆಗಳ ಪರಿಹಾರಕ್ಕಾಗಿ ನೀವು PhD/DG ಯೂಟ್ಯೂಬ್ ಚಾನಲ್ನಲ್ಲಿ ಬರುವ ವಿಡಿಯೋಗಳನ್ನು ವೀಕ್ಷಿಸುತ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ,
ಮತ್ತು ಸಬ್ಸ್ಕ್ರೈಬ್ ಕೂಡ ಆಗಿ. ಜೈ ಶ್ರೀರಾಮ್.